ಜವಾಬ್ದಾರಿಯನ್ನ ಮರ್ತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಮಧುಗಿರಿಗೆ ಬಂದರೂ ಕೂಡ ಗಾಯಾಳು ಬಾಲಕಿಯನ್ನ ಭೇಟಿಯಾಗಲಿಲ್ಲ ಅಧ್ಯಕ್ಷೆ. ಕಾಂಗ್ರೆಸ್ನ ಮಹಿಳಾ ಸಮಾವೇಶದಲ್ಲಿ ಭಾಗಿಯಾಗಿದ್ರು ನಾಗಲಕ್ಷ್ಮಿ ಚೌಧರಿ. ಗಂಭೀರ ಗಾಯಗೊಂಡು ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿರುವಂತಹ ಲಕ್ಷ್ಮಿ ಚೆಕ್ಗೆ ಸಹಿ ಮಾಡಿಲ್ಲ ಅಂತೇಳಿ ಲಕ್ಷ್ಮಿ ತೊಡೆಗೆ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಟಿದ್ರು ಆಕೆ ದೊಡ್ಡಮ್ಮ. ಗಂಭೀರವಾಗಿ ಗಾಯಗೊಂಡಂತಹ ಆಕೆಯನ್ನ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಸೇರಿಸಲಾಗ್ತಾ ಇದೆ. ಲಕ್ಷ್ಮಿ ಕಾರ್ಯಕ್ರಮ ನಡೆದಂತಹ ಸ್ಥಳದ ಪಕ್ಕದಲ್ಲೇ ಇತ್ತು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ಆದರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬರಲಿಲ್ಲ? ಸಂತ್ರಸ್ತೆ ಪಕ್ಕದಲ್ಲೇ ಇದ್ರೂ ಕೂಡ ತಿರುಗಿಯೂ ನೋಡ್ಲಿಲ್ವಲ್ಲ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. ತನ್ನ ದೊಡ್ಡಮ್ಮನಿಂದ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇರುವಂತಹ ಲಕ್ಷ್ಮಿ ಅನ್ನೋ ಹೆಣ್ಮಗಳು ಚೆಕ್ಗೆ ಸಹಿ ಮಾಡಲಿಲ್ಲ ಅಂತ ಲಕ್ಷ್ಮಿ ತೊಡೆಗೆ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಟಿದ್ರಂತೆ ಆಕೆ ದೊಡ್ಡಮ್ಮ ನಂಜಮ್ಮ ಅಂತ. ಗಂಭೀರ ಗಾಯಗೊಂಡು ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಲಕ್ಷ್ಮಿ. ಕಾರ್ಯಕ್ರಮ ನಡೆದ ಸ್ಥಳದ ಪಕ್ಕದಲ್ಲೇ ಇದ್ದಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಲಕ್ಷ್ಮಿ. ಕೇವಲ ರಾಜಕಾರಣದ ಭಾಷಣ ಮಾಡಿಕೊಂಡು ತೆರಳಿ ಹೋದ್ರು ಅಧ್ಯಕ್ಷೆ. ಅಂದರೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಅಂತ ಆದಾಗ ಮಹಿಳಾ ಆಯೋಗ ಮುಂದೆ ಯಾವಾಗಲೂ ಕೂಡ ಅವ್ರ ನೆರವಿಗೆ ಬರುತ್ತೆ ಅಂತ ಹೇಳ್ತೀವಿ. ಆದರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರು ಇಂತಹ ಪ್ರಕರಣಗಳಿಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಈ ತರದ ಒಂದು ಪ್ರಕರಣ, ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಾರ್ಯಕ್ರಮದ ಪಕ್ಕದಲ್ಲೇ ಹತ್ತಿರದಲ್ಲೇ ಇದ್ದಂತಹ ಆಸ್ಪತ್ರೆಯಲ್ಲಿ ಒಬ್ಬ ಹೆಣ್ಮಗಳು ತೀವ್ರವಾಗಿ ನೋವನ್ನು ಅನುಭವಿಸಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅಟ್ಲೀಸ್ಟ್ ಆಕೆ ಹೋಗಿ ಸಾಂತ್ವನ ಹೇಳಿ ನಾವಿದ್ದೀವಿ ಅನ್ನುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಲಿಲ್ವಲ್ಲ ಅನ್ನುವಂತಹ ಒಂದು ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.